ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಆಫ್ಟರ್ ನಮ್ಮ ಗಣಪತಿ ಹಬ್ಬ ಆದಮೇಲೆ ನೆಕ್ಸ್ಟ್ ವೀಕು ನಾನಿವತ್ತು ಬೀಟ್ರೋಟ್ ಹಲ್ವಾ ಮಾಡ್ತಾಯಿದ್ದೀನಿ. ಬೀಟ್ರೋಟ್ ಹಲ್ವಾ ತುಂಬಾ ಟೇಸ್ಟಿ. ನನ್ನ ವಿಡಿಯೋದು ಟೈಮಿಂಗ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ಕ್ವಿಕ್ಕಾಗಿ ಹೋಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಹೆಲ್ತ್ಗೂ ಒಳ್ಳೆಯದು ಅಂತ ಹೇಳ್ತೀನಿ. ಬೇಕಾಗಿರೋದು 4 ಇಂಗ್ರೀಡಿಯೆಂಟು. ನಾನು ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ, ಅದೇ ನನ್ನ ಸ್ಪೆಷಾಲಿಟಿ. ಎಲ್ಲ ವೀಡಿಯೋದಲ್ಲೂ ಸಕ್ಕರೆ ಯೂಸ್ ಮಾಡ್ತಾಯಿದ್ದಾರೆ, ಬಟ್ ನಾನು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ನಿಮ್ಗೆ ಏನೇನು ಡ್ರೈ ಫ್ರೂಟ್ಸ್ ಬೇಕೋ ಅದೆಲ್ಲ ಹಾಕ್ಕೊಳ್ಳಿ. ತುಪ್ಪ, ಏಲಕ್ಕಿ ಬೇಕಾದರೆ ಹಾಕ್ಕೊಳ್ಳಿ. ನಾನು ಏಲಕ್ಕಿ ಏನು ಹಾಕಲಿಲ್ಲ, ತುಂಬಾ ಒಂಥರ ಸ್ವೀಟ್ನೆಸ್ಸು, ಆ ಫ್ಲೇವರ್ ತುಂಬಾ ಹೊಳೆಯುತ್ತೆ ಅಂತ ಹೇಳಿಬಿಟ್ಟು. ಬೀಟ್ರೋಟ್ನ ತುರಿದಿಟ್ಕೊಳ್ಳಿ. ತುರಿದಿಟ್ಕೊಂಡಾದಮೇಲೆ ಒಂದು ಪ್ಯಾನ್ ತೊಗೊಂಡು ತುಪ್ಪ ಹಾಕ್ಕೊಳ್ಳಿ. ನಿಮಗೆ ತುಪ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಸ್ವಲ್ಪ. ಇದನ್ನು ನಾನು ಆಲ್ಮೋಸ್ಟ್ ಒಂದು 4ರಿಂದ 5 ಜನಕ್ಕೆ ಸರ್ವ್ ಮಾಡ್ಬೋದು. ಹಲ್ವಾ ಅಂದರೆ ಏನು ನಾವೇನು ಬಟ್ಲುಗಟ್ಟಲೆ ತಿನ್ನೋಕ್ಕಾಗಲ್ಲ, ಸ್ವಲ್ಪನೇ ಚೆನ್ನಾಗಿ ಅನಿಸುತ್ತೆ. ತುಪ್ಪ ಕಾದ ನಂತರ ನಾನು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ. 3 ಹಾಕ್ಕೋತಾ ಇರೋದು. ನಿಮಗೇನಾದರೂ ಬೇರೆ ಎಕ್ಸ್ಟ್ರಾ ಬೇಕು ಅನಿಸಿದ್ರೆ ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ. ಬಟ್ ಏನು ಗೊತ್ತಾ, ಬೇರೆ ಹಲ್ವಾ ಥರ ಇದು ತುಂಬ ಟೈಮ್ ಹಿಡಿಯಲ್ಲ. ಅದೊಂದು ನನಗೆ ತುಂಬಾ ಖುಷಿಯಾಯಿತು. ಎಷ್ಟು ಬೇಗ ಆಗುತ್ತಪ್ಪ, ಏನಾದರೂ ಸಡನ್ನಾಗಿ ಯಾರು ರಿಲೇಟಿವ್ಸ್ ಬಂತು ಅಂದ್ರೂ ತುಂಬಾ ಕ್ವಿಕ್ಕಾಗುತ್ತೆ. ಒಂದು ಡೆಸರ್ಟ್ ಥರ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ತೀನಿ. ಆಮೇಲೆ ಬೀಟ್ರೋಟ್ ತೊಗೊಂಡಿದ್ದು ನಾನಿಲ್ಲಿ ಆಲ್ಮೋಸ್ಟ್ 3 ಬೀಟ್ರೋಟ್ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಿಂದು. ಅದನ್ನು ಚೆನ್ನಾಗಿ ತುರ್ಕೊಂಡಾದಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದರ ಹಸಿ ವಾಸನೆ ಫುಲ್ಲು ಸ್ಮೆಲ್ ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಗನೂ ಬೆಂದೋಗ್ಬಿಡುತ್ತೆ. ಇದು ಏನು ತುಂಬ ಒಂದು ಹಾಫ್ ಆನ್ ಅವರೆಲ್ಲ ಮಾಡಬೇಕು ಅನ್ನೋದೇನಿಲ್ಲ, 10 ನಿಮಿಷಕ್ಕೆ ಆಗೋಗುತ್ತೆ. ಪ್ಯಾನ್ ಸ್ವಲ್ಪ ದಪ್ಪ ತಿಕ್ನೆಸ್ ಇರೋದು ಇಟ್ಕೊಂಡ್ರೆ ತಳನೂ ಹಿಡಿಯಲ್ಲ. ಹಾಗಾಗಿ ಹಲ್ವಾ ಈ ಥರದ್ದೆಲ್ಲ ಮಾಡಬೇಕು ಅಂದರೆ ಯಾವುದು ಆ ವಾಟರ್ ಕಂಟೆಂಟ್ ಹಾಕ್ತಲೇ ಮಾಡೋ ಅಂಥದಕ್ಕೆಲ್ಲ ಈ ಥರ ಪ್ಯಾನ್ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದಮೇಲೆ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ತುಪ್ಪ ಹಾಕೋತಾ ಇರಿ, ಬೆಲ್ಲ ಹಾಕೋತಾ ಇರಿ. ಅಷ್ಟೇ ಈ ವಿಡಿಯೋ. ಚೆನ್ನಾಗಿದೆ. ಒಂದು ಸತಿ ಇದನ್ನು ಟ್ರೈ ಮಾಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಬೀಟ್ರೂಟು ಫ್ರೈ ಮಾಡ್ತಾ ಆಲ್ಮೋಸ್ಟ್ ಒಂಥರ ರೆಡ್ಡಿಶ್ ಬ್ಲ್ಯಾಕಿಗೆ ಹೋಗ್ಬಿಡುತ್ತೆ. ಹಂಗಂತ ಅಂದ್ಬಿಟ್ಟು ಇದೇನಪ್ಪ ಈ ಥರ ಇದೆ ಅಲ್ವಾ, ಮಕ್ಕಳು ಇಷ್ಟಪಡ್ತಾರೋ ಇಲ್ವೋ ಅಂದ್ಕೊಬೇಡಿ, ಚೆನ್ನಾಗಿರುತ್ತೆ. ಸ್ವಲ್ಪ ನಿಮಗೆ ತುಪ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ತೀರಾ ಅತಿಯಾಗಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ನಾನು ಇಲ್ಲಿ ಆಲ್ಮೋಸ್ಟ್ 3ರಿಂದ 4 ತೊಗೊಂಡಿದ್ದೀನಲ್ಲ ಬೀಟ್ರೋಟು, ಅದಕ್ಕೆ 3ರಿಂದ 4 ಸ್ಪೂನ್ ಅಷ್ಟೇ ತುಪ್ಪ ಹಾಕಿದ್ದೀನಿ. ಬೆಲ್ಲ ಅದರಲ್ಲೊಂದು ಅರ್ಧ ಹಾಕ್ಕೊಂಡೆ ಅಷ್ಟೇ. ನಾನು ಪೂರ್ತಿ ಬೆಲ್ಲನೂ ಹಾಕೋಕ್ಕೆ ಹೋಗಲಿಲ್ಲ. ಸಕ್ಕರೆ ಆದರೆ ನಿಮಗೆ ಮೇ ಬಿ ಅಷ್ಟೊಂದು ಬಟ್ಲು ತುಂಬ ಬೇಕಾಗ್ಬೋದು, ಬಟ್ ಇದಕ್ಕೆ ಅವಶ್ಯಕತೆ ಇಲ್ಲ, ಚೆನ್ನಾಗಿರುತ್ತೆ. ಇದು ನೀಟಾಗಿ ಅಷ್ಟೆಲ್ಲ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಮ್ಯಾಕ್ಸಿಮಮ್ ಇದಕ್ಕೆ 10 ಮಿನಿಟ್ಸ್ ಅಷ್ಟೇ, ನಾನು ಹೇಳ್ತಾ ಇದ್ದೀನಲ್ಲ, ಶ್ಯೂರ್. ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.